ರಾಜ್ಯದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಯಾರಾಗ್ತಾರೆ? ರಾಜ್ಯ ಬಿಜೆಪಿಯಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್? ಕೋಟ ಶ್ರೀನಿವಾಸ ಪೂಜಾರಿ ಸಂಸದರಾದ ಕಾರಣ ಈಗ ಸ್ಥಾನ ತೆರವಾಗಿದೆ. ಇಲ್ಲಿ ಹಿಂದುತ್ವಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರಾ, ಹಿರಿತನನ, ಸಮುದಾಯನ? ಯಾವ ಆಧಾರದಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ? ಇದು ಫೈರ್ ಬ್ರ್ಯಾಂಡ್ ಸಿಟಿ ರವಿ ಲಿಸ್ಟ್ನಲ್ಲಿದ್ದಾರೆ. ಇನ್ನು ಪಾರ್ಟಿ ಮ್ಯಾನ್ ಅನುಭವಿ ರವಿಕುಮಾರ್ ಇದ್ದಾರೆ. ದಲಿತ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ರೇಸ್ನಲ್ಲಿದ್ದಾರೆ. ಯಾವ ಮಾನದಂಡದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಕಾಡಿನ ರಾಜ ಸಿಂಹಕ್ಕೆ ಪಟ್ಟ ಕಟ್ಟುವ ಅಗತ್ಯ ಇಲ್ಲ. ದೆಹಲಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಈ ಮಾತು ಹೇಳಿದ್ದಾರೆ. ಸ್ವಭಾವದಲ್ಲಿ ನಾನು ವಿಪಕ್ಷವಾಗಿದ್ದೇನೆ. ನನಗೆ ಪಟ್ಟ ಕಟ್ಟದೇ ಇದ್ರೂ ನಾನು ವಿರೋಧಿಸ್ತೇನೆ. ಜವಾಬ್ದಾರಿ ನೀಡೋದು ಹೈಕಮಾಂಡ್ಗೆ ಬಿಟ್ಟಿತ್ತು. ಪಟ್ಟ ಕಟ್ಟದೇ ಇದ್ರೂ ಅವಕಾಶ ಸಿಕ್ಕಾಗ ಸರ್ಕಾರವನ್ನ ನಾನು ವಿರೋಧ ಮಾಡ್ತೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಕಾಡಿನ ರಾಜ ಸಿಂಹ ಇದೆಯಲ್ಲ, ಅದಕ್ಕೆ ಯಾರೂ ಪಟ್ಟ ಕಟ್ಟಲ್ವಂತೆ. ಅದು ತನ್ನ ಸ್ವಭಾವದಲ್ಲೇ ರಾಜ ಅಂತ ಕರೆಸ್ಕೊಳ್ತಂತೆ. ಹಾಗೆ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತ ಯಾರೋ ಅಧಿಕೃತ ಪಟ್ಟ ಕಟ್ಟದೇ ಇದ್ರೂ ನನ್ನ ಸ್ವಭಾವದಲ್ಲಿ ನಾನೇ ವಿರೋಧ ಪಕ್ಷದ ನಾಯಕ. ಪೊಸಿಷನ್ ಇಲ್ಲದೆ ಇರ್ಬೋದು, ಬೈ ನೇಚರ್. ಆಡಳಿತ ಪಕ್ಷ ತಪ್ಪು ಮಾಡಿದಾಗ, ಆಡಳಿತ ಪಕ್ಷ ಜನವಿರೋಧಿಯಾಗಿ ವರ್ತನೆ ಮಾಡಿದಾಗ ಮುಲಾಜಿಲ್ದಲೇ ಆಡಳಿತ ಪಕ್ಷವನ್ನು ಪ್ರಶ್ನಿಸ್ತೀವಿ ಅಂದರೆ ಅದು ನನ್ನ ಸ್ವಭಾವ. ಹಾಗಾಗಿ ನನ್ನ ಸ್ವಭಾವವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಜವಾಬ್ದಾರಿ ಕೊಡೋದು ಬಿಡೋದು ಪಾರ್ಟಿಗೆ ಬಿಟ್ಟಿದ್ದು. ಪ್ರಶಾಂತ್, 3 ಜನ ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ. ಸಿಟಿ ರವಿ ಹೇಳ್ತಿದ್ದಾರೆ ಕೊಟ್ಟಿಲ್ಲ ಅಂದ್ರೂ ನಾನು ವಿರೋಧಿಸ್ತೀನಿ ಅಂತ. ನೋಡಿ, 3 ಯೋಗ್ಯರಿದ್ದಾರೆ. 3ರಿಗೂ ಒಂದು ಹಿರಿತನ ಇದೆ, 3ರಿಗೂ ಒಂದು ಅನುಭವ ಇದೆ. ಸಿಟಿ ರವಿ 2004ರಿಂದ ಸತತವಾಗಿ ಶಾಸಕರಾಗಿದ್ದವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಒಂದು ಚುನಾವಣೆ ಸೋತರು, ಈಗ ವಿಧಾನ ಪರಿಷತ್ನಲ್ಲಿದ್ದಾರೆ. ಸಿಟಿ ರವಿ ಮಾತಿಗೆ ಒಂದು ರಿವರ್ಬ್ರೇಷನ್ ಕೆಪಾಸಿಟಿ ಇದೆ. ಇಡೀ ರಾಜ್ಯದಾದ್ಯಂತ ಆ ಮಾತು ಸುದ್ದಿ ಮಾಧ್ಯಮಗಳ ಮೂಲಕವಾದರೂ ಸರಿ ಅದಕ್ಕೊಂದು ರಿವರ್ಬ್ರೇಟಿಂಗ್ ಇದೆ. ರವಿಕುಮಾರ್ಗೊಂದು ಸುದೀರ್ಘವಾಗಿರ್ತಕ್ಕಂಥ ABVPಯಲ್ಲಿ ಒಂದು 25 ವರ್ಷ ಕೆಲಸ ಮಾಡಿದವರು, ಅನೇಕ ಹೋರಾಟಗಳನ್ನು, ಇವತ್ತು ನಾವೇನು ವಿದ್ಯಾರ್ಥಿ ಹೋರಾಟಗಳು ಅಂತ ಕರಿತೀವಿ, ಅದನ್ನು ರೂಪಿಸಿದ ಒಂದು ಕೀರ್ತಿ ರವಿಕುಮಾರ್ಗಿದೆ. ಮತ್ತು ರವಿಕುಮಾರ್ ಅತ್ಯಂತ ತಳಮಟ್ಟದಿಂದ ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು. ನಾನು ಅವ್ರ ಚಿತ್ರದುರ್ಗದಲ್ಲಿ ಅವರ ಮನೆ, ಅದರ ಸ್ಥಿತಿಗತಿಯನ್ನು ನೋಡಿದ್ದೀನಿ. ಆ ಕಾರಣದಿಂದ ಹೇಳ್ತೀನಿ. ಕೋಲಿ ಕಬ್ಬಲಿಗ ಸಮುದಾಯದಿಂದ ಬರ್ತಾರೆ. ಒಂದು ಅನುಭವ, ಒಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಮ್ಯಾಚುರಿಟಿ ರವಿಕುಮಾರ್ಗೂ ಇದೆ. ಛಲವಾದಿ ನಾರಾಯಣಸ್ವಾಮಿ ಇಂಟ್ರೆಸ್ಟಿಂಗ್ಲಿ ಬೇರೆ ಪಕ್ಷದಿಂದ ಬಂದು BJPಯಲ್ಲಿ ಅಸಿಮಿಲೇಟ್ ಆದವರು, ಡೈಜೆಸ್ಟ್ ಆದವರು ಬಹಳ ಕಡಿಮೆ. ಆದರೆ ಛಲವಾದಿ ನಾರಾಯಣಸ್ವಾಮಿ ಕೋರ್ ಕಾಂಗ್ರೆಸ್ನಿಂದ ಬಂದು BJPಯಲ್ಲಿ ಒಂದು ರೀತಿಯ ಮೂಲ BJPಗರ ರೀತಿಯಲ್ಲಿ ಮಾತನಾಡ್ತಾರೆ. ಒಂದು ಸ್ಟೇಚರ್ ಛಲವಾದಿ ನಾರಾಯಣಸ್ವಾಮಿ ಅವರಿಗಿದೆ. ಬೇರೆ ಬೇರೆ ಸಮುದಾಯಗಳಿಂದ ಬರ್ತಾರೆ. ಆದರೆ ಈಗ ನನಗನ್ಸುತ್ತೆ BJP ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥದ್ದು, ಈಗ ನೋಡಿ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಇದ್ದಾರೆ, ಒಕ್ಕಲಿಗ ಸಮುದಾಯ. BJP ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಇದ್ದಾರೆ, ಲಿಂಗಾಯತ ಸಮುದಾಯ. ಹೀಗಾಗಿ OBC ಅಥವಾ SCಗೆ ಕೇಂದ್ರದಲ್ಲೂ ಕೂಡ ಮಂತ್ರಿ ಸ್ಥಾನ ಕೊಡಲಿಕ್ಕಾಗಲಿಲ್ಲ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಕೇಂದ್ರದಲ್ಲಿ ಮಂತ್ರಿ ಆದರು, ಸೋಮಣ್ಣ ಮಂತ್ರಿ ಆದರು. ಹೀಗಾಗಿ BJPಗೆ SC ಮತ್ತು OBC ಸಮುದಾಯಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಓಟನ್ನು ಕೊಟ್ಟಿವೆ. ಹೀಗಿರುವಾಗ ಅವ್ರಿಗೆ ಎಲ್ಲಿ ಅಕಾಮಿಡೇಟ್ ಮಾಡ್ತಾರೆ? ಈಗ ಸಿಟಿ ರವಿಯವ್ರನ್ನ ಅಲ್ಲಿ ಅಕಾಮಿಡೇಟ್ ಮಾಡಿದರೆ ಅಶೋಕ್ರನ್ನ ವಿಧಾನಸಭೆಯಲ್ಲಿ ಬದಲಾಯಿಸಿ ಅಲ್ಲಿ ಯಾರಾದರೂ ಬ್ಯಾಕ್ವರ್ಡ್ ತರಬೇಕು. ಆ ಅನಿವಾರ್ಯತೆ BJPಗೆ ಬರುತ್ತೆ. ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ತೆಗೆದು ಆ ಸ್ಥಾನಕ್ಕೆ ವಿರೋಧ ಪಕ್ಷದ ನಾಯಕ ತರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಐದರ್ OBC ಅವ್ರ SC ಆಯ್ಕೆ ಮಾಡ್ತಾರೆ. ಅದರ್ವೈಸ್ ಸಿಟಿ ರವಿ ಅವ್ರನ್ನ ತರೋದಾದರೆ ಅಶೋಕ್ ಅವರ ಸ್ಥಾನಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬರುತ್ತೆ. ಆ ಕಾರಣದಿಂದ BJP ಹೈಕಮಾಂಡ್, ಬಟ್ ಅಶೋಕ್ ಮೊನ್ನೆ ಅಷ್ಟೇ 1 ವರ್ಷನೂ ಆಗಿಲ್ಲ ಈಗ ವಿರೋಧ ಪಕ್ಷದ ನಾಯಕರಾಗಿ. ಭಾಳ ತಡವಾಗಿ ವಿರೋಧ ಪಕ್ಷದ ನಾಯಕರ ಆಯ್ಕೆ BJPಯಲ್ಲಿ ನಡೀತು. 4-5 ತಿಂಗಳು 5-6 ತಿಂಗಳು ಆಗಿರ್ಬೋದು. ಬಟ್ ಅಶೋಕ್ ಅವರ ವಿಪಕ್ಷ ನಾಯಕನ ಸ್ಥಾನದ ಕೆಲಸ ಏನಿದೆ ಅದು ಅಷ್ಟು ಎಫೆಕ್ಟಿವ್ ಆಗಿಲ್ಲ ಅನ್ನೋದು ಕೂಡ ಪಕ್ಷದಲ್ಲಿ ಕೇಳಿ ಬರ್ತಾ ಇರೋ ಮಾತು. ಆ ಚರ್ಚೆ ಇದೆ. ಆದರೆ 5-6 ತಿಂಗಳಲ್ಲಿ ಬದಲಿಸಿ ಮತ್ತೊಬ್ಬರನ್ನು ತರಬೇಕಾದ್ರೆ ಆ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅಂತಕ್ಕಂಥದ್ದು ಕೂಡ ನೋಡಬೇಕು. ಯಾಕಂದರೆ ಇದು ಹೆಂಗಿದೆ, ತರೋದು ಈಸಿ, ತೆಗೆಯೋದು ಕಷ್ಟ. ತೆಗೆಯೋದು ಒಂದು ಅಸಮಾಧಾನಕ್ಕೆ
ಈಡು ಮಾಡಿಕೊಡುತ್ತೆ. ಆ ಸಂದರ್ಭದಲ್ಲಿ ಆ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೋ ಅಥವಾ ಈಗ ರವಿಕುಮಾರ್ CT ರವಿ ವಿಧಾನ ಪರಿಷತ್ತಿಗೆ ಈಗಷ್ಟೇ ನೇಮಕಗೊಂಡಿದ್ದಾರೆ. ರವಿಕುಮಾರ್ 2ನೇ ಅವಧಿಗೆ ಬಂದಿದ್ದಾರೆ. ಹೀಗಾಗಿ ರವಿಕುಮಾರ್ OBCಯನ್ನು ನೇಮಿಸ್ತಾರೋ, ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ನೇಮಿಸ್ತಾರೋ, ಇದು ಪ್ರಾಯಶಃ ಪ್ರಶ್ನೆ ಇರತಕ್ಕಂಥದ್ದು. ಆದರೆ ಮೂವರಿಗೂ ಕೂಡ ಲೀಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಮತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನ ಭಾಳ ಮುಖ್ಯ. ಇದು ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ. ವಿಧಾನಸಭೆಯಲ್ಲಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ. ಬಟ್ ವಿಧಾನ ಪರಿಷತ್ನಲ್ಲೂ ಕೂಡ ವಿರೋಧ ಪಕ್ಷದ ನಾಯಕನ ಸ್ಥಾನ ಬಹಳ ಮುಖ್ಯ. CT ರವಿ ಅವರನ್ನು ಮಾಡ್ತಾರೋ, ಮಾಡಿದರೆ R ಅಶೋಕ್ರ ಸ್ಥಿತಿಗತಿ ಏನು, ರವಿಕುಮಾರನ್ನು ಮಾಡ್ತಾರ, ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಮಾಡ್ತಾರ, ಅಥವಾ ಇನ್ಯಾರನ್ನೋ ತಂದು ಹೊಸದಾಗಿ ಮಾಡಿಬಿಡ್ತಾರ, ಅದರ ಬಗ್ಗೆ ಸ್ಪಷ್ಟತೆ ಸಿಗಲ್ಲ. ಜುಲೈ 23 ಅಂತ ಕೇಳ್ಪಡ್ತಾ ಇದ್ದೀವಿ ಯಾವುದು ಅಧಿವೇಶನ. ಯಾಕಂದರೆ ಮಧ್ಯೆ ಮೊಹರಂ ಇರೋದ್ರಿಂದ 16-17 ಅಂತಿತ್ತು, ಈಗ 22-23 ಆಗ್ಬೋದು ಅಂತಕ್ಕಂಥ. ಅದರ 2-3 ದಿನಗಳ ಹಿಂದೆ ಮುಂದೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ನಡೆಯಬಹುದು. ತುಂಬ ಗೊಂದಲ ಆಗಲ್ಲ ಭವನ, ನನಗನ್ನಿಸುವ ಪ್ರಕಾರ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಸರಿ, ಈ 3ರಲ್ಲಿ ಯಾರು ಅಂತಕ್ಕಂಥದ್ರ ಕುತೂಹಲ ಇರುತ್ತೆ ಹೊರತು ತುಂಬ ಗೊಂದಲಕ್ಕೆ ಕಾರಣ ಆಗ್ತಕ್ಕಂಥ ಅಂಶ ಇದೆ. ರೈಟ್. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.